ಒಕ್ಕಲಿಗ ಸಮುದಾಯದ ಪ್ರಾಬಲ್ಯಕ್ಕಾಗಿ ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ನೇರ ಹಣಾಹಣಿ ನಡೀತಿರುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ನಿನ್ನೆ ಕೂಡ ಮಾತಿಗೆ ಮಾತು, ಸೇರಿಗೆ ಸೇರು, ಸವಾಲಿಗೆ ಸವಾಲು ಅನ್ನೋ ರೀತಿಯಲ್ಲಿ ಕೂಡ ವಾಕ್ಸಮರವನ್ನು ನಡೆಸಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಎಚ್ ಸಿ ಬಾಲಕೃಷ್ಣ ಅವರಿದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥ ಒಂದು ಪ್ರಯತ್ನ. ಬಾಲಕೃಷ್ಣ ಅವರೇ, ನಿಜಕ್ಕೂ ಕೂಡ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯಕ್ಕಾಗಿ ಏನಾದರೂ ತುಂಬಾ ದೊಡ್ಡ ಮಟ್ಟದಲ್ಲಿ ಫೈಟ್ ಆಗುವಂಥ ಅನಿವಾರ್ಯತೆ ಇದೆಯಾ? ಈಗ ಬೇಕೋ ಬೇಡವೋ ಕುಮಾರಸ್ವಾಮಿರವ್ರಿಗೂ ಮತ್ತು ಎಚ್ ಡಿ ಕುಮಾರಸ್ವಾಮಿರವ್ರಿಗೂ ಎಚ್ ಡಿ ದೇವೇಗೌಡರಿಗೆ ಒಕ್ಕಲಿಗರು ಒಂದು 60% ಭಾಗ ಅವ್ರಿಗೆ ಸಹಕಾರವನ್ನು ಕೊಟ್ಟಿದ್ದರು. ಕುಮಾರಸ್ವಾಮಿರವರು ಈ ವಿಚಾರದಲ್ಲಿ ಅವಕಾಶಗಳನ್ನ ತೆಗೆದುಕೊಂಡು 2 ಬಾರಿ ಮುಖ್ಯಮಂತ್ರಿ ಕೂಡ ಆದರು. ಒಕ್ಕಲಿಗ ಸಮಾಜ ಅವ್ರ ಹಿಂದೆ ಇತ್ತು, ಆ ಪಕ್ಷದ ಹಿಂದೆ ಇತ್ತು. ಆದರೆ ಈಗ ಆ ಒಂದು ಸಂದರ್ಭ ಇಲ್ಲ. ಯಾಕಂದರೆ ಅವರ ಪಕ್ಷವನ್ನು BJPನಲ್ಲಿ ವಿಲೀನ ಮಾಡಿರೋದ್ರಿಂದ BJPನಲ್ಲಿ ಒಕ್ಕಲಿಗರಿಗೆ ಅಷ್ಟೊಂದು ಸ್ಥಾನಮಾನಗಳು ಸಿಗೋದಿಲ್ಲ. ಈಗಲೂ ಕೂಡ ಮೊನ್ನೆ ಈಗ ಕೊಟ್ಟಿರ್ತಕ್ಕಂಥ MP ಸೀಟ್ನಲ್ಲೂ ಕೂಡ ಹೆಚ್ಚು ಕಾಂಗ್ರೆಸ್ ಪಕ್ಷದವರೇ ಒಕ್ಕಲಿಗರಿಗೆ ಅಭ್ಯರ್ಥಿಗಳನ್ನಾಗಿ ಮಾಡಿರ್ತಕ್ಕಂಥದ್ದು. ಅದರಿಂದ ಅವರು ಇಂಡಿವಿಜುವಲ್ ಆಗಿದ್ದಿದ್ರೆ ಆ ಒಕ್ಕಲಿಗರ ಪ್ರಾಬಲ್ಯ ಅವ್ರಿಗೆ ಜಾಸ್ತಿ ಇರ್ತಿತ್ತು. ಈಗ ಇಂಡಿವಿಜುವಲಿಟಿ ಕಳ್ಕೊಂಡಿದ್ದಾರೆ. ಅವರು BJP ಜೊತೆ ವಿಲೀನ ಆಗಿದ್ದಾರೆ. BJP ಜೊತೆ ಅವರು ವಿಲೀನ ಆಗಿರೋದ್ರಿಂದ ಆ ಒಂದು ಪ್ರಾಬಲ್ಯ ಕಡಿಮೆ ಆಗ್ತಾ ಇದೆ. ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಹೇಳ್ತಿರುವಂಥದ್ದು ಅಂದರೆ ಮಠಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಾನು ರಾಜಕೀಯವಾಗಿ ಮಠ ಸ್ವಾಮಿಗಳನ್ನ ಎಂದೂ ಬಳಸ್ಕೊಂಡಿಲ್ಲ ಅನ್ನುವಂಥ ಮಾತು ಹೇಳ್ತಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಸ್ವಾಮೀಜಿಗಳನ್ನ ಈ ರೀತಿ ಬಳಸ್ಕೊಳ್ಳೋಕೆ ಹೋಗಬಾರ್ದು, ಮಠವನ್ನು ಅಂದರೆ ಮಠಕ್ಕೆ ಪರ್ಯಾಯವಾಗಿ ಮಠವನ್ನು ಸೃಷ್ಟಿ ಮಾಡಿದರು ಅಂತ ಹೇಳ್ತಿದ್ದಾರೆ. ಈಗ ಬಾಲಗಂಗಾಧರನಾಥ ಸ್ವಾಮೀಜಿಯವರಿದ್ದಂಥ ಸಂದರ್ಭದಲ್ಲಿ ಚಂದ್ರಶೇಖರನಾಥ ಸ್ವಾಮೀಜಿಯವ್ರನ್ನ ಒಂದು ಮಠವನ್ನು ಹುಟ್ಟಾಕ್ತಂಥ ಕೀರ್ತಿ ನಮಗೂ ಇದೆ. ಯಾಕಂದರೆ ಅದಕ್ಕೆ ಕಾರಣಕರ್ತರು ಅವತ್ತಿನ ನಮ್ಮ ನಾಯಕರಾದಂಥ ದೇವೇಗೌಡರು, ಕುಮಾರಸ್ವಾಮಿರವರು. ಅವರ ಮಾತನ್ನು ಕೇಳಿ ನಾವು ಇನ್ನೊಂದು ಪರ್ಯಾಯ ಮಠವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಾವು ಕೂಡ ಕಾರಣಕರ್ತರು. ಅದಕ್ಕೀಗ ನಾವು ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ಆದರೆ ಈ ಸಂದರ್ಭದಲ್ಲಿ ಮಠದ ರಾಜಕೀಯವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಅದರಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದವರು ಯಾರು ಕುಮಾರಸ್ವಾಮಿರವ್ರನ್ನ ಅಧಿಕಾರದಿಂದ ಇಳಿಸಿದ್ರು, ಯಾರು ಅಶ್ವಥ್ ನಾರಾಯಣ್ ಇರ್ಬೋದು ಅಥವಾ ಸುಧಾಕರ್ ಇರ್ಬೋದು, ಇವರೆಲ್ಲರೂ ಕೂಡ ಅವತ್ತು ಕುಮಾರಸ್ವಾಮಿರವ್ರನ್ನ ಅಧಿಕಾರದಿಂದ ಇಳಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಬಾಂಬೆಗೆ ಹೋಗಿ ಅಧಿಕಾರದಿಂದ ಇಳಿಸಿದ್ರು. ಅದರಿಂದ ಅವ್ರನ್ನ ಕರ್ಕೊಂಡು ಇವರು ಅಲ್ಲಿ ಸ್ವಾಮೀಜಿಯವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತೇಳಿ ಅವತ್ತು ಬಂಡೆ ಅಂತ ಆ ರೀತಿ ನಿಂತಂಥವ್ರು ನಮ್ಮ ಡಿ.ಕೆ. ಶಿವಕುಮಾರ್ ಅವರು. ಸರ್ಕಾರವನ್ನು ಉಳಿಸ್ಬೇಕು, ಕುಮಾರಸ್ವಾಮಿಯವ್ರಿಗೆ ಅನುಕೂಲ ಆಗಬೇಕು ಅಂತೇಳಿ ನಿಂತಂಥವ್ರು ಡಿ.ಕೆ. ಶಿವಕುಮಾರ್ ಅವರು. ಅದರಿಂದ ಈ ಮಾತನ್ನು ಅವ್ರಿಗೆ ಆ ವಿಚಾರವಾಗಿ ಅವರು ಆ ಸಂದರ್ಭದಲ್ಲಿ ಆ ಮಾತನ್ನು ಹೇಳಿರ್ಬೋದು. ಆದಿಚುಂಚನಗಿರಿ ಮಠಕ್ಕೆ ಪರ್ಯಾಯವಾಗಿ ಮಠವನ್ನು ಸೃಷ್ಟಿಸಿರುವಂಥದ್ದು ಅಂದಿನ ಸಂದರ್ಭ ಯಾಕೆ ಅನಿವಾರ್ಯತೆ ಇತ್ತ ಮಠ ಸೃಷ್ಟಿ ಮಾಡುವಂಥದ್ದು? ಅವತ್ತು ಬಾಲಗಂಗಾಧರ ಸ್ವಾಮೀಜಿಯವ್ರಿಗೂ ದೇವೇಗೌಡರಿಗೂ ಕೂಡ ಮುಸ್ಕಿನ ಗುದ್ದಾಟ ಇತ್ತು. ಅದನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡು ನಮ್ಮನ್ನೆಲ್ಲ ಮುಂದೆ ಬಿಟ್ಟು ಅವತ್ತು ಇನ್ನೊಂದು ಮಠವನ್ನು ಸ್ಥಾಪನೆ ಮಾಡಲಿಕ್ಕೆ ಅವತ್ತು ಅವರು ಕಾರಣಕರ್ತರಾದರು. ಒಂದು ಸಮಾಜಕ್ಕೆ ಬೇರೆ ರೀತಿ ಸಂದೇಶ ಕೊಟ್ಟಂಗಾಯ್ತಾ ಅಥವಾ ಸಮಾಜ ಒಪ್ಕೊಂಡು ಹೋಯ್ತಾ? ಅದನ್ನು ಸಮಾಜ ಏನು ಒಪ್ಕೊಳ್ತಕ್ಕಂಥದ್ದು ಏನಿಲ್ವಲ್ಲ. ಅಲ್ಲಿ ಪುನಃ ನಾವೆಲ್ಲ ಕೂಡ ನಮಗೆಲ್ಲ ಸ್ವಲ್ಪ ತಿಳುವಳಿಕೆ ಬಂದಮೇಲೆ ಪುನಃ ದೊಡ್ಡವ್ರನ್ನ ಭೇಟಿ ಮಾಡಿ ಕ್ಷಮೆ ಕೇಳಿ ನಾವೆಲ್ಲರೂ ಕೂಡ ಆ ಒಂದು ಮಠದ ಸೇವೆಯನ್ನು ಆವತ್ತಿಂದನೂ ಕೂಡ ಮಾಡ್ಕೊಂಡ್ಬರ್ತಾ ಇದ್ದೇವೆ. ಒಂದು ಈಗ ಬದಲಾದ ಸನ್ನಿವೇಶದಲ್ಲಿ ಬಾಲಕೃಷ್ಣ ಅವರು ಕಾಂಗ್ರೆಸ್ಸಲ್ಲಿ ಇದ್ದಾರೆ ಈಗ. ನಿನ್ನೆ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು, ಯಾರೆಲ್ಲ ನನ್ನ ಹಿಂದಿನ ಸ್ನೇಹಿತರೆಲ್ಲ ಇದ್ದಾರಲ್ಲ ಅವರೆಲ್ಲರೂ ಕೂಡ ನನ್ನ ವಿರುದ್ಧ ನಿಂತಿರ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಅವತ್ತಿಂದ ಹೇಳ್ಕೊಂಬರ್ತಾ ಇರುವಂಥದ್ದು. ಅಂದರೆ ಈಗ ನೀವು ರಾಜಕೀಯವಾಗಿ ಅಷ್ಟೇ ಇದಾಗಿರುವಂಥದ್ದು ಅಥವಾ ಯಾಕೆ ಆಂತರಿಕವಾಗಿ ಅಥವಾ ನಿಮ್ಮಲ್ಲಿ ಆ ಶತ್ರುತ್ವ ಅನ್ನೋದು ಅಷ್ಟು ಇದಾಗ್ತಿದೆಯಾ ಈಗ ಅಂತ? ನೋಡ್ರಿ, ನಾವೇನಾದರೂ ಕೂಡ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು, ಜನಗಳ ಸೇವೆ ಮಾಡಬೇಕು ಅಂದರೆ ಅಧಿಕಾರ ಬೇಕು. ಅಧಿಕಾರ ಇರತಕ್ಕಂಥ ಅವಕಾಶಗಳು ಅನೇಕ ಬಾರಿ ಬಂದಿದ್ರೂ ಕೂಡ ಅವರು ವೈಯಕ್ತಿಕವಾಗಿ ಅದನ್ನು ದುರುಪಯೋಗ ಪಡಿಸ್ಕೊಂಡ್ರೆ ವಿನ ಯಾವುದೇ ಕಾರ್ಯಕರ್ತನಿಗಾಗಲಿ ಅವ್ರು ನಂಬಿರ್ತಕ್ಕಂಥ ಶಾಸಕರಿಗಾಗಲಿ ಅನುಕೂಲ ಆಗಲಿಲ್ಲ. ಆ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಒಬ್ಬನೇ ಅಲ್ಲ, ಅನೇಕ ಜನ ಅವ್ರ ಜೊತೆ ಇದ್ದಂಥವ್ರು ಅನೇಕ ಜನ ಅವ್ರನ್ನ ಬಿಟ್ಟು ಇವತ್ತು ನಾವೆಲ್ಲ ಕೂಡ ಕಾಂಗ್ರೆಸ್ನಲ್ಲಿದ್ದೇವೆ, ಕಾಂಗ್ರೆಸ್ನಲ್ಲಿ ನೆಮ್ಮದಿಯಾಗಿದ್ದೇವೆ, ಕಾಂಗ್ರೆಸ್ನಲ್ಲಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಕಾರ್ಯಕರ್ತರಿಗೂ ಕೂಡ ನಾವು ಅವ್ರನ್ನ ಎಲ್ಲರನ್ನೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಒಂದು ಸ್ವಾಮೀಜಿಗಳನ್ನ ಭೇಟಿ ಆಗಿರುವಂಥದ್ದು ಕಾಂಗ್ರೆಸ್ ಅವರು ಭೇಟಿ ಆಗೋದಾದ್ರೆ ಸರಿ ಹೋಗುತ್ತೆ, ಅದರಲ್ಲಿ ಯಾವುದೇ ತಪ್ಪಿರೋದಿಲ್ಲ. ಆದರೆ ನಾವು ಭೇಟಿ ಆಗೋದಕ್ಕೆ ಈ ರೀತಿ ಕಾರಣಗಳು ಹುಡುಕುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಮೈತ್ರಿ ನಾಯಕರ ಪ್ರಶ್ನೆ. ಏನು ಭೇಟಿ ಮಾಡಲಿಕ್ಕೆ ಏನು ಅದನ್ನು ತಪ್ಪು ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಬಟ್ ಈ ಸಮಯದಲ್ಲಿ ಭೇಟಿ ಮಾಡ್ತಕ್ಕಂಥದ್ದು ಚುನಾವಣಾ ಸಂದರ್ಭದಲ್ಲಿ ಜ್ಞಾಪಿಸ್ಕೊಂಡಿರ್ತಕ್ಕಂಥದ್ದು ತಪ್ಪು ಅಷ್ಟೇ. ಚುನಾವಣೆಗೆ ಮುಂಚೆನೇ ಹೋಗಿ ಇವರೆಲ್ಲ ಸೇರ್ಕೊಂಡು ಭೇಟಿ ಮಾಡಿದರೆ, ಇವರೆಲ್ಲ ಒಂದಾದಾಗ ಭೇಟಿ ಮಾಡಿದರೆ ಈ ವಿಚಾರ ಉದ್ಭವ ಆಯ್ತಿರಲಿಲ್ಲ. ಈಗ ಚುನಾವಣೆ ಎಲೆಕ್ಷನ್ ಇದೆ, ಎಲೆಕ್ಷನ್ ಸಂದರ್ಭದಲ್ಲಿ ಇವರೆಲ್ಲ ನಾಟಕ ಮಾಡ್ಲಿಕ್ಕೆ ಹೋಗಿದಾರ ಅಂತಕ್ಕಂಥದ್ದು ಭಾವನೆ ಜನಗಳಲ್ಲಿ ಭಾವನೆ ಮೂಡ್ತಾ ಇದೆ ಅಷ್ಟೇ.
ಅಂದರೆ ಸ್ವಾಮೀಜಿಗಳಲ್ಲಿ ಇಂಥ ಸಂದರ್ಭದಲ್ಲಿ ಮತಗಳನ್ನ ತಂದುಕೊಡುವಷ್ಟು ಇದಾಗ್ತಿದೆಯಾ ಅಂತ, ಅಂದರೆ ಭೇಟಿ ಮಾಡಿದ ತಕ್ಷಣ ಮತಗಳು ಬಂದ್ಬಿಡುತ್ತೆ ಅನ್ನೋ ಬಲವಾದ ವಿಶ್ವಾಸ ಇರುತ್ತಾ ಆ ಥರದ್ದು? ನೋಡ್ರಿ, ಸ್ವಾಮೀಜಿ ಅಂತಂದರೆ ಅವರೆಲ್ಲರೂ ಕೂಡ ನೀವು ಹೋದರೂ ಆಶೀರ್ವಾದ ಮಾಡ್ತಾರೆ, ನಾವು ಹೋದರೂ ಆಶೀರ್ವಾದ ಮಾಡ್ತಾರೆ. ಸ್ವಾಮೀಜಿಯವ್ರ ಆಶೀರ್ವಾದ ಎಲ್ರಿಗೂ ಇರೋದ್ರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಶಕ್ತಿ ಐತೆ ಮತವನ್ನು ಗಳಿಸ್ಕೊಳ್ತಕ್ಕಂಥ ಶಕ್ತಿ, ಆ ಶಕ್ತಿ ಮೇಲೆ ಅವ್ರಿಗೆ ಅನುಕೂಲ ಆಗ್ತದೆ ವಿನ ಅವ್ರು ನಮ್ಮವರು ಹೋಗಿ ಭೇಟಿ ಮಾಡಿದರು, ಇವರು ಹೋಗಿ ಭೇಟಿ ಮಾಡಿದ್ದಾರೆ. ಸ್ವಾಮೀಜಿ ಎಲ್ರಿಗೂ ಆಶೀರ್ವಾದ ಮಾಡಿದ್ದಾರೆ, ಅವ್ರಿಗೇನು ವಿಶೇಷವಾಗಿ ಏನು ಆಶೀರ್ವಾದ ಮಾಡಿಲ್ಲ. ಆದ್ದರಿಂದ ಯಾರ್ಯಾರಿಗೆ ಏನೇನು ಯೋಗ್ಯತೆ ಐತೆ ಯೋಗ್ಯತೆ ಮೇಲೆ ಮತ ಗಳಿಕೆ ಮಾಡ್ತಕ್ಕಂಥದ್ದು ಆಗ್ತದೆ. ಅಂದರೆ ಒಂದು ನೆನ್ನೆ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ದಾರೆ, ಒಕ್ಕಲಿಗ ಸಮುದಾಯದ CM ಸ್ಥಾನವನ್ನೇ ಕಿತ್ತಾಕಿದವರು ಇವರು, ಸ್ವಾಮೀಜಿಗಳು ಅದನ್ನು ಪ್ರಶ್ನೆ ಮಾಡಬೇಕಾಗಿತ್ತು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ನೋಡ್ರಿ, ಈಗ BJPನಲ್ಲಿ ಕುಮಾರಸ್ವಾಮಿರವರ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಲಿಕ್ಕೆ ಸಾಧ್ಯನಾ? ಇದು ಪ್ರಮುಖವಾದಂಥ ಪ್ರಶ್ನೆ. ಅವರು ಜನತಾದಳದಲ್ಲಿ ಜಾತ್ಯತೀತ ಜನತಾದಳದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರೇ ಪ್ರಶ್ನಾತೀತ ನಾಯಕ, ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ. ಆದರೆ ಇಲ್ಲಿ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ? ಇಲ್ಲಿ ವಿಜಯ ರಾಘವೇಂದ್ರ ಅವ್ರ ಮುಖ್ಯಮಂತ್ರಿ ಅಭ್ಯರ್ಥಿನಾ, ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಅಭ್ಯರ್ಥಿನಾ, ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ? ಅದರಿಂದ ಒಕ್ಕಲಿಗ ಸಮಾಜದ ಪಾರುಪತ್ಯ ಜನತಾದಳದಲ್ಲಿ ಮುಗಿದಿದೆ. ಈಗ ಇರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಧಿಪತ್ಯದಲ್ಲಿ ಅವರು ಇವತ್ತು ನಾಯಕರಾಗಿ ಹೊರಹೊಮ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಒಕ್ಕಲಿಗ ನಾಯಕರಾಗಿ ಹೊರಹೊಮ್ತಾ ಇದ್ದಾರೆ. ಈಗ ಇವರು ಇಂಡಿಪೆಂಡೆಂಟ್ ಆಗಿದ್ದಿದ್ರೆ, ಜಾತ್ಯತೀತ ಜನತಾದಳ ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ರೆ ಖಂಡಿತ ನಾವು ಒಪ್ಕೋತಿದ್ದೋ ಒಕ್ಕಲಿಗರ ನಾಯಕರಾಗಿ ಇನ್ನೂ ಕುಮಾರಸ್ವಾಮಿ ಅವರು ಇದ್ದಾರೆ ಅಂತೇಳಿ. ಇವ್ರು ತಗೊಂಡೋಗಿ ಅವ್ರ ಅಧಿಕಾರನ, ಅವ್ರ ಪಕ್ಷನ ಮೋದಿ ಅವರ ಪಾದದಡಿನಲ್ಲಿ ಇಟ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟಿರೋದ್ರಿಂದ ಇವತ್ತು ಅಲ್ಲಿ ಒಕ್ಕಲಿಗರ ಆಧಿಪತ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಹಾಗಾದ್ರೆ JDS ಅಸ್ತಿತ್ವದಲ್ಲಿ ಮುಂದಿನ ದಿನಗಳು ಇರುತ್ತೆ ಅಂತೀರಾ ಇಲ್ಲ ಅಂತೀರಾ? ಮಹಾರಾಷ್ಟ್ರದಲ್ಲಿ ನೋಡಿದ್ರ ನೀವು ಠಾಕ್ರೆ ಅವ್ರ ಕುಟುಂಬ, ಮೋದಿಯವರು, ಅಮಿತ್ ಶಾ ಅವರು ಎಲ್ಲೆಲ್ಲಿ ಕಾಲಿಕವ್ರೆ ಎಲ್ಲ ಕೂಡ ಅಲ್ಲಿ ರಾಷ್ಟ್ರೀಯ ರಾಜ್ಯ ಪಕ್ಷಗಳನ್ನ, ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ. ಅದೇ ರೀತಿ ಇಲ್ಲೂ ಕೂಡ ಆಗ್ತದೆ. ಅವರು ಕುಮಾರಸ್ವಾಮಿ ಅವರು 10 ಕರೆದು 3 ಸೀಟ್ ತಗೊಂಡ್ರು. 3 ಸೀಟಲ್ಲ, 1 ಸೀಟ್ ಕೊಡ್ಲಿಕ್ಕೂ ಅವ್ರು ತಯಾರಿರಲಿಲ್ಲ. 10 ಕರು ತಗೊಂಡವ್ರೆ ಅಂತಂದರೆ ಈಗಲೇ ಈ ಸ್ಥಿತಿ ಅಂತಂದರೆ ಈ ಚುನಾವಣೆ ನಂತರ ಅವ್ರ ಸ್ಥಿತಿ ಏನಾಗ್ತದೆ ಅಂತೇಳಿ ನಮ್ಮ ಜನ ಆಲೋಚನೆ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನಿನ್ನೆ ಚುನಾವಣಾಧಿಕಾರಿಗಳು ಕೂಡ ಬಿಡದಿಯ ಕುಮಾರಸ್ವಾಮಿ ಅವರ ನಿವಾಸದ ಮೇಲೆ ಅಲ್ಲಿ ಒಂದಷ್ಟು ಪರಿಶೀಲನೆ ಮಾಡಿ ದಾಳಿ ಮಾಡಿದ್ರು. ಆದರೆ ಕುಮಾರಸ್ವಾಮಿ ಅವರು ಹೇಳ್ತಿರೋದು ಇದು ನನ್ನ ಶಕ್ತಿ ಕೇಂದ್ರ, BJPಗೆ ಕೇಶವ ಕೃಪಾ ಹೇಗೋ ಹಾಗೆ ನನಗೆ ಇಲ್ಲಿ ಶಕ್ತಿ ಕೇಂದ್ರ ಅಂತ ಹೇಳ್ತಿದ್ದಾರೆ. ಹಾಗೆ ಸೊ ಅಲ್ಲಿ ಕಾಂಗ್ರೆಸ್ ಅವರು ಬೇಕಾಗಲೇ ಉದ್ದೇಶಪೂರ್ವಕವಾಗಿ ಇದೆಲ್ಲವೂ ಮಾಡಿಸಿದ್ದಾರೆ ಅನ್ನುವಂಥ ಮಾತು ಹೇಳ್ತಿದ್ದಾರೆ. ನೀವು ಮಾಧ್ಯಮದಲ್ಲಿ ನಿಮ್ಮ ಮಾಧ್ಯಮಗಳಲ್ಲೇ ನೋಡಿದ್ದು ನಾವು, ಕುಮಾರಸ್ವಾಮಿರವರು ಬಾಡೂಟ ಆಗ್ತಾ ಇದ್ದಾರೆ, ಕಾರ್ಯಕರ್ತರಿಗೆ, ಪ್ರಮುಖವಾದಂಥ ಮುಖಂಡರಿಗೆ ಬಾಡೂಟ ಆಗ್ತಾ ಇದ್ದಾರೆ ಅಂತೇಳಿ ನಮಗೇನು ಗೊತ್ತಿಲ್ಲ. ನೀವು ಮಾಧ್ಯಮದವರೇ ಪ್ರಚಾರ ಮಾಡಿದ್ದು, ನಿಮ್ಮ ಮಾಧ್ಯಮದವರೇ ಪ್ರಚಾರ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದು. ಈ ಚುನಾವಣೆ ಸಂದರ್ಭದಲ್ಲಿ ಹೋದ ವರ್ಷ ಹಾಕಿದ್ರೆ ಕುಮಾರಸ್ವಾಮಿ ಅವರು ಬಾಡೂಟನ ಕಾರ್ಯಕರ್ತರಿಗಾಗಲಿ ಮುಖಂಡರುಗಳಿಗೆ ಹೋದ ವರ್ಷ ಹಾಕಿದ್ರೆ ಈ ವರ್ಷನೇ ಯಾಕೆ ಹಾಕಬೇಕು? ಚುನಾವಣೆ ಕಳೆದ ನಂತರ ಹಾಕ್ಬೋದಾಗಿತ್ತಲ್ವಾ? ಈ ಚುನಾವಣೆಯನ್ನು ನೆಪ ಇಟ್ಕೊಂಡು ಕಾರ್ಯಕರ್ತರನ್ನ ಮನವೊಲಿಸೋಕ್ಕೋಸ್ಕರ, ನಾನು ಒಕ್ಕಲಿಗರ ನಾಯಕ ಅಂತ ತೋರಿಸ್ಲಿಕ್ಕೋಸ್ಕರ ಎಲ್ಲರನ್ನೂ ಒಂದು ಕಡೆ ಗುಡ್ಡೆ ಹಾಕ್ತಕ್ಕಂಥದ್ದು ಅದು ತಪ್ಪು, ಅದು ಸರಿ ಇಲ್ಲ. ಅದು ನಾವು ಮಾಡಿರ್ತಕ್ಕಂಥದ್ದಲ್ಲ. ನೀವು ಮಾಧ್ಯಮದವ್ರೇನು ಪ್ರಚಾರ ಮಾಡಿದ್ರಲ್ಲ ಅದ್ರ ಮೇಲೆ ಚುನಾವಣಾ ಆಯೋಗ ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಅದು. ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ DK ಸುರೇಶ್ ಅವ್ರನ್ನ ಮೈತ್ರಿ ನಾಯಕರು ಕಟ್ಟಾಕಿದಾರ. ಏನು ಕಟ್ಟಾಕವ್ರೆ? ನಾನು ಹಗ್ಗ ಕಟ್ಟಾಕವ್ರ? ಆಂಜನೇಯನ ರಾವಣ ಕಟ್ಟಾಕಿದ ಗೊತ್ತಾ? ಲಂಕೆನಲ್ಲಿ ಆಂಜನೇಯನ ರಾವಣ ಕಟ್ಟಾಕಿದ್ದ ಕಡೆಗೆ ಆಂಜನೇಯನ ಕಟ್ಟಾಕಕ್ಕೆ ಆಯ್ತಾ? ಎಲ್ಲ ಕಿತ್ಕೊಂಡು ಒದರ್ಕೊಂಡು ಬರಲಿಲ್ವ ಆಂಜನೇಯ ಆಚೆಗೆ? ಹಂಗೆ ನಾವು ಯಾರೂ ನಮ್ಮನ್ನು ಕಟ್ಟಾಕಕ್ಕಾಗಲ್ಲ. ಯಾಕಂದರೆ ಬದ್ಧತೆ ಇರತಕ್ಕಂಥ ರಾಜಕಾರಣಿ DK ಸುರೇಶ್ರವರು. ಅಭಿವೃದ್ಧಿಯೇ ಇನ್ನೊಂದು ಅರ್ಥ DK ಸುರೇಶ್ರವರು. ಅದರಿಂದ ಯಾರು ಕೂಡ DK ಸುರೇಶ್ರವ್ರನ್ನ ಕಟ್ಟಾಕ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕಟ್ಟಾಕಿದ್ದೀವಿ ಅಂತಕ್ಕಂಥ ಏನಾದ್ರು ಭ್ರಮೆಲಿದ್ರೆ ಅದು ಅವ್ರ ಭ್ರಮೆನೇ ಹೊರತು ಅದು ಸತ್ಯ ಅಲ್ಲ ಅಂತಕ್ಕಂಥದ್ದನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಕೊನೆಯದಾಗಿ ಎಷ್ಟು ಮತಗಳ ಅಂತರದಲ್ಲಿ DK ಸುರೇಶ್ ಅವರು ಗೆಲ್ತಾರೆ? ದುರಾಂಕಾರದ ಮಾತು ಬೇಡ, ಗೆಲ್ತೀವಿ ಅಷ್ಟೇ. ಸೊ ಇದಿಷ್ಟು ಕೂಡ ಕಾಂಗ್ರೆಸ್ ಶಾಸಕರು ಆಗಿರುವಂಥ HC ಬಾಲಕೃಷ್ಣ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಅವಿರೇಜ್ ಜೊತೆ ಹರೀಶ್ ಕರ್ಕೊಂಡು ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.